ನಮಸ್ಕಾರ ವೀಕ್ಷಕರೇ, ವಿಶೇಷ ಪ್ರೊಡಕ್ಷನ್ಸ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಮಾತನಾಡಲಿದ್ದೇವೆ ಕ್ರಿಕೆಟ್ ಜಗತ್ತಿನ ಕಿಂಗ್ ವಿರಾಟ್ ಕೊಹ್ಲಿ ಅವರ ಬಗ್ಗೆ. ಇತ್ತೀಚಿನ ವಿರಾಟ್ ಕೊಹ್ಲಿ ಇನ್ಸ್ಟಾಗ್ರಾಮ್ ವಿವಾದದ ಹಿನ್ನೆಲೆಯಲ್ಲಿ ಈ ವಿಡಿಯೋಲಿ ನಾವು 3 ಪ್ರಶ್ನೆಗಳಿಗೆ ಉತ್ತರ ನೀಡಲಿದ್ದೇವೆ. ಮೊದಲನೇ ಪ್ರಶ್ನೆ, ವಿರಾಟ್ ಕೊಹ್ಲಿ ಅವರು ನಿಜವಾಗಿ ತಪ್ಪು ಮಾಡಿದ್ದಾರಾ? ಎರಡನೇ ಪ್ರಶ್ನೆ, ವಿರಾಟ್ ಕೊಹ್ಲಿ ವಿರುದ್ಧ ಮಾತನಾಡಿದವರು ಯಾರು? ಮೂರನೇ ಪ್ರಶ್ನೆ, ಮುಂದಿನ ವರ್ಷ RCBಗೋಸ್ಕರ ಆಡ್ತಾರಾ ವಿರಾಟ್? ಮೊದಲನೇದಾಗಿ ಮೂರನೇ ಪ್ರಶ್ನೆಯನ್ನು ನೋಡೋಣ ಬನ್ನಿ. ನಿಮಗೆಲ್ಲ ತಿಳಿದಿದ್ದಾಗೆ ವಿರಾಟ್ ಕೊಹ್ಲಿ ಅವರು ಈವಾಗಲೇ ಟೆಸ್ಟ್ ಪಂದ್ಯದಿಂದ ರಿಟೈರ್ಮೆಂಟ್ ಅನ್ನು ತಗೊಂಡಿದ್ದಾರೆ. ಬೋರಿಂಗ್ ಆಗಿದ್ದ ಟೆಸ್ಟ್ ಮ್ಯಾಚ್ ಅನ್ನು ಇಂಟ್ರೆಸ್ಟಿಂಗ್ ಮಾಡುತ್ತಿದ್ದ ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ಕೊಟ್ಟಿದ್ದು ನಮ್ಮಂತಹ ಫ್ಯಾನ್ಸ್ಗಳಿಗೆ ಬೇಸರದ ಸಂಗತಿಯಾಗಿದೆ. ಕೆಲವು ಸೂತ್ರದ ಪ್ರಕಾರ BCCI ಅವರು ಫಿಟ್ನೆಸ್ ವಿಚಾರವಾಗಿ ವಿರಾಟ್ ಕೊಹ್ಲಿ ಅವರನ್ನು ಟೆಸ್ಟ್ ಮ್ಯಾಚ್ ಟೀಮಿನಿಂದ ಹೊರಗಿಟ್ಟಿದ್ದರು. ಆದ ಕಾರಣ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಮ್ಯಾಚ್ ಕ್ರಿಕೆಟಿಂದ ರಿಟೈರ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಎಂದು ತಿಳಿದು ಬರುತ್ತದೆ. ಆದರೆ ಈ ವಿಚಾರವಾಗಿ ಯಾರೂ ಸ್ಪಷ್ಟನೆ ನೀಡಿಲ್ಲ. ಆದರೆ ವಿರಾಟ್ ಕೊಹ್ಲಿ ಅವರು ODI ಮತ್ತು T20 ಪಂದ್ಯಗಳಿಂದ ಇನ್ನೂ ನಿವೃತ್ತಿಯನ್ನು ನೀಡಿಲ್ಲ. ಮುಂದೆ ಬರುವ 2026ರ T20 ವರ್ಲ್ಡ್ ಕಪ್ ಹಾಗೂ 2027ರಲ್ಲಿ ಬರಲಿರುವ ODI ವರ್ಲ್ಡ್ ಕಪ್ನಲ್ಲಿ ವಿರಾಟ್ ಕೊಹ್ಲಿ ಅವರ ಉತ್ತಮ ಪ್ರದರ್ಶನವನ್ನು ನೋಡಲು ನಾವೆಲ್ಲ ಫ್ಯಾನ್ಸ್ಗಳು ಆತುರದಿಂದ ಕಾಯುತ್ತೇವೆ. ಇತ್ತೀಚೆಗೆ ನಡೆದ ಇಂಟರ್ವ್ಯೂ ಅಲ್ಲಿ ವಿರಾಟ್ ಕೊಹ್ಲಿ ಅವರು RCB ಬಗ್ಗೆ ಏನು ಹೇಳಿದ್ದಾರೆ ಎಂದು ತಿಳಿಯೋಣ ಬನ್ನಿ. ನನಗೆ ಇಂಪಾರ್ಟೆಂಟ್ ಅಂದರೆ RCB ಜೊತೆ ಇವತ್ತಿನವರೆಗೂ ನಿರ್ಮಾಣವಾದ ಸಂಬಂಧ ಮತ್ತು ಪರಸ್ಪರ ಗೌರವ. ನಾವು ಗೆದ್ದರೂ ಸರಿ, ಸೋತರೂ ಸರಿ, ಇದು ನನ್ನ ಕ್ಷಣ. ಫ್ಯಾನ್ಸ್ ಇವತ್ತಿನವರೆಗೆ ನನಗೆ ಕೊಟ್ಟಿರುವ ಪ್ರೀತಿ ಯಾವುದೇ ಟ್ರೋಫಿ ಅಥವಾ ಬಹುಮಾನಕ್ಕಿಂತ ದೊಡ್ಡದು. ಏಕೆಂದರೆ ಜನರಿಂದ ಬರುವ ಪ್ರೀತಿ ನಿಜವಾದ ಅರ್ಥದಲ್ಲಿ ಮನಸ್ಸಿಗೆ ತಟ್ಟುತ್ತದೆ. ಗೆಲುವು ಅಂದರೆ ಒಂದು ಕ್ಷಣದ ಖುಷಿ, ನಾಳೆ ಮರೆಯಬಹುದು. ಆದರೆ ಈ ಫ್ಯಾನ್ಸ್ಗಳ ಪ್ರೀತಿ, ಈ ಅನುಭವ ನೋಡಿದರೆ ಇದು ನನ್ನ ಜೀವನ ಪೂರ್ತಿ ಇರುತ್ತದೆ ಎಂದು ವಿರಾಟ್ ಕೊಹ್ಲಿ ಅವರು ಹೇಳಿದ್ದಾರೆ. ಈ ಮಾತನ್ನು ಕೇಳಿ ನಾವು ವಿರಾಟ್ ಕೊಹ್ಲಿ ಫ್ಯಾನ್ಸ್ ಅವರು ತುಂಬ ಖುಷಿಪಟ್ಟಿದ್ದೇವೆ. ಇವೆಲ್ಲವನ್ನು ನೋಡಿದರೆ ವಿರಾಟ್ ಕೊಹ್ಲಿ ಅವರು ಇನ್ನೂ ಕೆಲ ವರ್ಷಗಳ ಕಾಲ RCBಗೋಸ್ಕರ ಆಡುತ್ತಾರೆ, ಇದರಲ್ಲಿ ಸಂಶಯ ಬೇಡ ಎಂದು ಹೇಳಲು ಬಯಸುತ್ತೇವೆ. ಅದಲ್ಲದೆ ಮೇ 17ರಂದು ನಡೆಯಲಿರುವ KKR ವರ್ಸಸ್ RCB ಮ್ಯಾಚಲ್ಲಿ ಭಾರತದ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಅವರು ವೈಟ್ ಜರ್ಸಿಯನ್ನು ಧರಿಸಿ ವಿರಾಟ್ ಕೊಹ್ಲಿ ಅವರಿಗೆ ಟೆಸ್ಟ್ ಪಂದ್ಯದಿಂದ ಬೀಳ್ಕೊಡುಗೆಯನ್ನು ನೀಡಲಿದ್ದಾರೆ. ಟೆಸ್ಟ್ ಪಂದ್ಯಕ್ಕೆ ರಿಟೈರ್ಮೆಂಟ್ ನೀಡುವ ಮುನ್ನ ಒಂದು ಕಾಂಟ್ರವರ್ಸಿಯೂ ನಡೆದಿತ್ತು. ಅದು ಏನೆಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಬನ್ನಿ. ಮೇ 1ರಂದು ವಿರಾಟ್ ಕೊಹ್ಲಿ ಅವರು ಅವನೀತ್ ಕೌರ್ ಅವರ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಅನ್ನು ಲೈಕ್ ಮಾಡಿದ್ದರು. ತದನಂತರ ಸಾಮಾಜಿಕ ಮಾಧ್ಯಮಗಳಲ್ಲಿ ಇದು ಚರ್ಚೆಗೆ ಕಾರಣವಾಗಿತ್ತು. ವಿರಾಟ್ ಕೊಹ್ಲಿ ಅವರು ಇನ್ಸ್ಟಾಗ್ರಾಮ್ ಪೋಸ್ಟ್ ಅನ್ನು ಲೈಕ್ ಮಾಡಿದ ಕೂಡಲೇ ಕೆಲವೇ ನಿಮಿಷಗಳಲ್ಲಿ ಅನ್ಲೈಕ್ ಕೂಡ ಮಾಡಿದ್ದರು. ಆದರೆ ಇದು ಅವರ ಅಭಿಮಾನಿಗಳಲ್ಲಿ ಒಂದು ಕುತೂಹಲ ಮತ್ತೆ ಚರ್ಚೆಗೂ ಕಾರಣವಾಯಿತು. ವಿರಾಟ್ ಕೊಹ್ಲಿ ಅವರು ಯಾರ ಇನ್ಸ್ಟಾಗ್ರಾಮ್ ಪೋಸ್ಟ್ ಅನ್ನು ಲೈಕ್ ಮಾಡಿದರೆಂದು ತಿಳಿಯೋಣ ಬನ್ನಿ. ಅವರೇ ಅವನೀತ್ ಕೌರ್. ಅವನೀತ್ ಕೌರ್ ಅವರು ಒಂದು ನಟಿ ಹಾಗೂ ನೃತ್ಯಗಾರ್ತಿ. ಅವರು ಹಿಂದಿ ಟಿವಿ ಮತ್ತು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಇದರ ಬಗ್ಗೆ ವಿರಾಟ್ ಕೊಹ್ಲಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಸ್ಪಷ್ಟನೆಯನ್ನು ನೀಡಿದ್ದಾರೆ. ನಾನು ನನ್ನ ಫೀಡನ್ನು ಕ್ಲೀನ್ ಮಾಡುತ್ತಿರುವಾಗ ಆಲ್ಗೋರಿದಮ್ ತಪ್ಪಾಗಿ ಒಂದು ಇಂಟರಾಕ್ಷನ್ ಅನ್ನು ನೋಂದಾಯಿಸಿತು. ಇದರ ಹಿಂದೆ ಯಾವುದೇ ಉದ್ದೇಶವಿಲ್ಲ. ದಯವಿಟ್ಟು ಅನಾವಶ್ಯಕ ಊಹೆಗಳನ್ನು ಮಾಡಬೇಡಿ. ನೀವು ಅರ್ಥ ಮಾಡಿದ್ದೀರಾ ಎಂದು ಭಾವಿಸುತ್ತೇನೆ. ಧನ್ಯವಾದಗಳು ಎಂದು ಹೇಳಿದ್ದಾರೆ. ಈ ವಿಚಾರವಾಗಿ ನಮ್ಮ ಅನಿಸಿಕೆಗಳೇನೆಂದರೆ, ವಿರಾಟ್ ಕೊಹ್ಲಿ ಅವರು ಸ್ಪಷ್ಟನೆ ನೀಡಬೇಕಾಗಿರಲಿಲ್ಲ. ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆಂದರೆ ಇದು ಅವರ ದೊಡ್ಡತನ, ಹಾಗೆ ಅವರ ಅಭಿಮಾನಿಗಳ ಮೇಲಿರುವ ಗೌರವವನ್ನು ತೋರಿಸುತ್ತದೆ. ನಾವೆಲ್ಲರೂ ಇನ್ಸ್ಟಾಗ್ರಾಮನ್ನು ಬಳಸುತ್ತೇವಲ್ವಾ? ನಾವು ಇನ್ಸ್ಟಾಗ್ರಾಮ್ ಪೋಸ್ಟನ್ನು ಸ್ಕ್ರಾಲ್ ಮಾಡುವಾಗ ಅಪ್ಪಿತಪ್ಪಿ ಲೈಕ್ ಆಗುವುದು ಸಹಜ. ತಕ್ಷಣವೇ ನಾವು ಅನ್ಲೈಕ್ ಕೂಡ ಮಾಡ್ತೀವಿ. ಈ ಚಿಕ್ಕ ವಿಚಾರವನ್ನು ಇಟ್ಟುಕೊಂಡು ವಿರಾಟ್ ಕೊಹ್ಲಿ ಅವರನ್ನು ಕುಗ್ಗಿಸುವುದು ಸರಿಯಲ್ಲ ಎಂದು ನಮ್ಮ ಅನಿಸಿಕೆ. ಈ ವಿಚಾರವು ಇಲ್ಲೇ ಮುಗಿತಿತ್ತು. ಆದರೆ ಓರ್ವ ಭಾರತೀಯ ಗಾಯಕ ಈ ವಿಚಾರದ ಮೇಲೆ ಟೀಕೆಯನ್ನು ಮಾಡಿದ್ದ. ಆ ಹಾಸ್ಯವನ್ನು ಮಾಡಿದವರು ಯಾರೆಂದರೆ ರಾಹುಲ್ ವೈದ್ಯ.
ರಾಹುಲ್ ವೈದ್ಯ ಅವರು ಭಾರತೀಯ ಗಾಯಕರಾಗಿದ್ದು ಟಿವಿ ನಟರೂ ಆಗಿದ್ದಾರೆ. ಅವರು ಇಂಡಿಯನ್ ಐಡಲ್ ಕಾರ್ಯಕ್ರಮದ ಮೂಲಕ ಜನಪ್ರಿಯರಾದರು. ನಂತರ ಹಲವಾರು ಹಿಂದಿ ಚಲನಚಿತ್ರಗಳಿಗೆ ತಮ್ಮ ಹಾಡನ್ನು ನೀಡಿದ್ದಾರೆ. ರಾಹುಲ್ ವೈದ್ಯ ಅವರು ಈ ರೀತಿಯಾಗಿ ಹಾಸ್ಯ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮ್ ಆಲ್ಗೋರಿದಮ್ ಕೆಲ ಫೋಟೋಗಳಿಗೆ ತಾನೇ ಲೈಕ್ ಹಾಕಿದಂತೆ ತೋರಿಸಬಹುದು. ಆದರೆ ಅದು ಹಾಕಿದ್ದು ನಾನಲ್ಲ. ಅದಕ್ಕಾಗಿಯೇ ಅವರು ಹುಡುಗಿಯರಿಗೆ ಈ ರೀತಿಯಾಗಿ ಹೇಳಿದ್ದಾರೆ, ದಯವಿಟ್ಟು ಇದರ ಬಗ್ಗೆ PR ಮಾಡಬೇಡಿ, ಇದು ನನ್ನ ತಪ್ಪಲ್ಲ, ಇನ್ಸ್ಟಾಗ್ರಾಮ್ ತಪ್ಪು ಎಂದು ಹೇಳಿ ಹಾಸ್ಯ ಮಾಡಿದ್ದಾರೆ. ತದನಂತರ ರಾಹುಲ್ ವೈದ್ಯ ಅವರು ಪುನಃ ಮತ್ತೊಂದು ಹಾಸ್ಯವನ್ನು ಮಾಡಿದ್ರು. ಅದು ಏನೆಂದರೆ ವಿರಾಟ್ ಕೊಹ್ಲಿ ಅವರು ಇನ್ಸ್ಟಾಗ್ರಾಮಲ್ಲಿ ಅವರನ್ನು ಬ್ಲಾಕ್ ಮಾಡಿದ್ದಾರೆ ಎಂದು. ಇದೂ ಕೂಡ ಇನ್ಸ್ಟಾಗ್ರಾಮಿದು ತಪ್ಪಾಗಿರಬಹುದು ಎಂದು ಹೇಳಿದ್ದಾರೆ. ನಮಗೆಲ್ಲ ಗೊತ್ತಿದ್ದಾಗೆ ವಿರಾಟ್ ಕೊಹ್ಲಿ ಅವರಿಗೆ ತುಂಬ ಫ್ಯಾನ್ಸ್ಗಳಿದ್ದಾರೆ. ಹೀಗಿರುವಾಗ ರಾಹುಲ್ ವೈದ್ಯ ಅವರು ಇಷ್ಟೆಲ್ಲ ಹಾಸ್ಯ ಮಾಡಿದ ನಂತರ ಅವರು ಬಯಸುತ್ತಿದ್ದಾರೆ ಯಾರೂ ಅವರನ್ನು ನಿಂದಿಸಬಾರದೆ ಎಂದು. ಆದರೆ ಇದು ಸಾಧ್ಯವೇ? ತದನಂತರ ರಾಹುಲ್ ವೈದ್ಯ ಅವರು ಪುನಃ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕಿದ್ದಾರೆ ಏನೆಂದರೆ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಅವರು ಎಲ್ಲ ಜೋಕರ್ ಎಂದು. ಇದು ಯಾಕೆಂದರೆ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಅವರು ತಮಗೆ ಅಲ್ಲದೆ ತಮ್ಮ ಫ್ಯಾಮಿಲಿಯನ್ನು ದೂಷಿಸಿದ್ದಾರೆ ಎಂದು ರಾಹುಲ್ ವೈದ್ಯ ಹೇಳುತ್ತಿದ್ದಾರೆ. ಆದರೆ ವಿರಾಟ್ ಕೊಹ್ಲಿ ಅವರ ಮೇಲೆ ಹಾಸ್ಯ ಮಾಡುವಾಗ ವಿರಾಟ್ ಕೊಹ್ಲಿ ಅವರಿಗೂ ಫ್ಯಾಮಿಲಿ ಇದೆ ಎಂದು ಅವರು ತಿಳಿದುಕೊಂಡಿರಲಿಲ್ವಾ? ಇವೆಲ್ಲವನ್ನು ನೋಡಿದಾಗ ನಮಗೆ ಅನಿಸುವುದೇನೆಂದರೆ ಇದು ಒಂದು PR ಸ್ಟಂಟ್ ಅಷ್ಟೇ. ಈ ವಿಚಾರವಾಗಿ ವಿರಾಟ್ ಕೊಹ್ಲಿ ಅವರ ಅಣ್ಣನವರು ಕೂಡ ಇದೇ ರೀತಿಯಾಗಿ ಸ್ಪಷ್ಟನೆ ನೀಡಿದ್ದಾರೆ. ಸೊ ಈ ಕಾಂಟ್ರವರ್ಸಿಯಲ್ಲಿ ಆದದ್ದು ಇಷ್ಟೇ. ವಿರಾಟ್ ಕೊಹ್ಲಿ ಅಂತಹ ಆಟಗಾರರು ನಮ್ಮ ದೇಶದ ಹೆಮ್ಮೆ. ಇವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.